ಫ್ರೆಂಡ್ಸ್, ಇವತ್ತು ನಾನು ಮೆಣಸಿನ್ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿತಾ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಈ ಥರ ಫಸ್ಟು ಮೆಣಸಿನ್ಕಾಯಿನ ಕರೆಕ್ಟಾಗಿ ಮಧ್ಯದಲ್ಲಿ ಸೀಳ್ಕೊಳ್ರಿ. ಸೊ ಇಲ್ಲ ಅಂದರೆ ನೀವೇನಾರು ಹಾಗೆ ಬಾಣಲಿಗೆ ಹಾಕಿದ್ರಿ ಅಂದರೆ ಅದು ತುಂಬ ಸಿಡಿತೈತಿ. ಅದಕ್ಕೋಸ್ಕರ ಯಾವಾಗಲೂ ಮೆಣಸಿನ್ಕಾಯಿನ ಮುರ್ಕೊಳ್ರಿ, ಅಥವಾ ಈ ಥರ ಮಧ್ಯದಲ್ಲಿ ಅದನ್ನು ಸೀಳ್ಕೊಂಡು ಅದನ್ನು ನೋಡಿರಿ, ಈ ಥರ ಮಧ್ಯದಲ್ಲಿ ಸೀಳ್ಕೊಂಡು ಅದನ್ನು ಈ ಥರ ಪ್ಯಾನಿಗೆ ಹಾಕಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ನೋಡಿರಿ ಈ ಥರ ಎಣ್ಣೆ ಹಾಕಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ರಿ. ಅದು ಚೆನ್ನಾಗಿ ಅಂದರೆ ಎಲ್ಲ ಮೆಣಸಿನ್ಕಾಯಿಗಳು ಕೂಡ ವೈಟ್ ಆಗಬೇಕು. ಆ ಥರ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ರಿ. ಈ ಮೆಣಸಿನ್ಕಾಯಿ ಚಟ್ನಿ ರೆಡಿ ಇತ್ತು ಅಂದರೆ ನಮಗೆ ಅಡುಗೆ ಮಾಡೋದು ಬೆಳಗಿನ ತುಂಬ ಸುಲಭವಾಗ್ತದೆ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಚಟ್ನಿನ ನೀವು ರೆಡಿ ಮಾಡಿ ಇಟ್ಕೋಬೋದು. ಇದು ಫ್ರಿಜ್ಜಲ್ಲಿ ಇಟ್ವಿ ಅಂದರೆ 1 ವಾರ ಕೂಡ ಏನೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ನೋಡಿರಿ, ಈ ಥರನೇ ಫ್ರೈ ಮಾಡ್ಕೊತಾನೆ ಇರಬೇಕು. ಇಲ್ಲ ಸ್ವಲ್ಪ ಘಾಟ್ ಆಗುತ್ತೆ, ಆದರೂ ಕೂಡ ಈ ಥರ ಫ್ರೈ ಮಾಡ್ಕೊಳ್ರಿ. ಅದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ವೈಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಈ ಕಡೆ ಅದು ಫ್ರೈ ಆಗ್ತಿರುತ್ತೆ. ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿರ್ರಿ. ಅದಾದಮೇಲೆ ಅದಕ್ಕೆ ಬಾಡಿಸ್ಕೊಂಡಿರುತ್ತೀವಲ್ಲ ನಾವು ಮೆಣಸಿನ್ಕಾಯಿ, ಅದು ರೆಡಿಯಾಗಿರುತ್ತೆ. ನೋಡಿರಿ, ಈ ಥರ ಮೆಣಸಿನ್ಕಾಯಿ ಬಾಡಿಸ್ಕೊಂಡಿರ್ತೀವಿ, ಅದನ್ನು ಆ ಮಿಕ್ಸಿ ಜಾರಿಗೆ ಹಾಕಿರಿ. ನೋಡಿರಿ, ಈ ಥರ ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ಅದನ್ನು ನೋಡಿರಿ ಈ ಥರ ಫ್ರೈ ಆಗಿರಬೇಕು ಮೆಣಸಿನ್ಕಾಯಿ. ಸೊ ಇದನ್ನು ನಾವು ಒಂದು 4 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಕೋಬೋದು. ನೋಡಿರಿ, ಈ ಥರ ಫ್ರೈ ಮಾಡಿ ಇಟ್ಕೊಳ್ರಿ. ನೋಡಿರಿ, ಫ್ರೈ ಮಾಡಿರೋ ಮೆಣಸಿನ್ಕಾಯಿ ರೆಡಿ ಆಯಿತು. ಇದನ್ನು ಮಿಕ್ಸಿ ಜಾರಲ್ಲಿ ಒಂದು 2 ಮಿನಿಟ್ ಚೆನ್ನಾಗಿ ಗ್ರೈಂಡ್ ಮಾಡಿರಿ. ಫುಲ್ ಎಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಸೊ ಒಂದು ಸತಿ ತೆಗೆದು ನೋಡಿರಿ, ಆಮೇಲೆ ಒಂದು ಸತಿ ಸ್ಪೂನಲ್ಲಿ ಈ ಥರ ಇದು ಮಾಡಿ ಕಲಸಿ ನೋಡಿರಿ. ಈ ಥರ ಇನ್ನೂ ನೀಟಾಗಿ ಮಿಕ್ಸಿ ಆಗಿಲ್ಲ ಅದು. ಸೊ ಅದಕ್ಕೋಸ್ಕರ ಮತ್ತೆ ನಾವು ಚೆನ್ನಾಗಿ ಇದು ಮಾಡಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ತೀವಿ. ಮತ್ತು ಇನ್ನೊಂದೆರಡು ಸತಿ ಗ್ರೈಂಡ್ ಮಾಡಿದರೆ ನಿಮ್ಮ ಮೆಣಸಿನ್ಕಾಯಿ ಚಟ್ನಿ ನೋಡಿರಿ ಈ ಥರ ರೆಡಿ ಆಗುತ್ತೆ. ನೋಡಿರಿ, ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ಪಲಾವಿಗೆ, ಉಪ್ಪಿಟ್ಟಿಗೆ, ಎಲ್ಲ ತಿಂಡಿಗೂ ನಾವು ಕೂಡ ಇದನ್ನ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಯಾಕಂದರೆ ಮೊದಲೇ ಎಲ್ಲ ನಾವು ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿರ್ತೀವಿ. ನಿಮ್ಮ ಹತ್ರ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿರಿ. ಸೊ ಮನೆಗೆಲ್ಲ ಕಾರಣ ಅದಕ್ಕೋಸ್ಕರ ನಾನು ಅದನ್ನ ಆ್ಯಡ್ ಮಾಡಿಲ್ಲ. ಸೊ ನೋಡಿರಿ, ಇನ್ನೂ ತರಿಯಾಗಿ ಆಯ್ತದು. ಅದಕ್ಕೋಸ್ಕರ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡ್ತೀರಾ, ಉಪ್ಪಿಟ್ಟು, ಪಲಾವು, ಅವಲಕ್ಕಿ ಯಾವುದಕ್ಕಾದರೂ ನೀವು ಇದನ್ನು ಆ್ಯಡ್ ಮಾಡಿ ಇಟ್ಕೋಬೋದು. ನೋಡಿರಿ, ಈ ಥರ ಮೆಣಸಿನ್ಕಾಯಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡು ಈ ಥರ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರಿ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲ ಹೊರಗೆ ಕೂಡ ಇಟ್ಕೊಂಡ್ರು ಕೂಡ ಅದು ಏನೂ ಆಗೋಲ್ಲ. ಯಾಕಂದರೆ ಮೆಣಸಿನ್ಕಾಯಿ ನಾವು ಹುರಿದು ಮಾಡಿರ್ತೀವಲ್ಲ, ಸೊ ಹಾಗಾಗಿ ಆಮೇಲೆ ಅದಕ್ಕೆ ನೀರೇನೂ ಆ್ಯಡ್ ಮಾಡಿರಲ್ಲ. ನೀರು ಆ್ಯಡ್ ಮಾಡಿದರೆ ಜಲ್ದಿ ಹಾಳಾಗಿಬಿಡುತ್ತೆ. ನೀರು ಹಾಕಲ್ವಲ್ಲ, ಆದ ಕಾರಣ ಅದು ಏನೂ ಹಾಳಾಗೋದಿಲ್ಲ. ಈ ಥರ ನೋಡಿರಿ, ಈ ಥರ ಡಬ್ಬಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಒಣಮೆಣಸಿನ್ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.